ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಏಸು ಎಂಬ ಶೀರ್ಷಿಕೆಯಲ್ಲಿ ಈ ತಿಂಗಳು ನಾವು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಪ್ರಕಟಣೆ 7ನೇ ಅಧ್ಯಾಯ 9 ಮತ್ತು 10 ವಚನಗಳು. ಪ್ರಕಟಣೆ 7ನೇ ಅಧ್ಯಾಯ 9 ಮತ್ತು 10 ವಚನಗಳು. ದೇವರ ವಾಕ್ಯ ಹೇಗೆ ಹೇಳ್ತದೆ: ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ಆತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಯಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆಯುಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ದೇವರ ಆತ್ಮನ ಮೂಲಕ ದೇವರು ತಾನೇ ವಾಕ್ಯಗಳ ಗ್ರಹಿಕೆಯನ್ನು ನಮಗೆ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಇಲ್ಲಿ 9ನೇ ವಚನದಲ್ಲಿ ಒಂದು ವಿಶೇಷವಾದ ಮಾತು ಬರ್ತದೆ. ಇಲ್ಲಿ ಒಂದು ಸಮೂಹ ನಿಂತದೆ. ಇದನ್ನ ಮಹಾಸಮೂಹ ಎಂಬುದಾಗಿ ಕರೆಯಲಾಗಿದೆ. ಇದನ್ನ ಯಾರಿಂದಲೂ ಎಣಿಸಲಾಗದ ಒಂದು ಮಹಾಸಮೂಹ ಎಂಬುದಾಗಿ ಇಲ್ಲಿ ಉಲ್ಲೇಖಿಸಲಾಗಿದೆ. ಇವರೆಲ್ಲರೂ ಸಿಂಹಾಸನದ ಮುಂದೆಯೂ ಮತ್ತು ಯಜ್ಞದ ಕುರಿಯಾದ ಆತನ ಮುಂದೆಯೂ ನಿಂತಿದ್ದಾರೆ. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯದಲ್ಲಿ ಸಿಂಹಾಸನವಿದೆ, ಅದರ ಎದುರು ಯಜ್ಞದ ಕುರಿಯಾದ ಆತನಿದ್ದಾನೆ. ಇವರ ಎದುರು ಆ ಸಿಂಹಾಸನದಲ್ಲಿ ತಂದೆಯಾದ ದೇವರು ಆಸೀನ ರೂಢನಾಗಿದ್ದಾನೆ. ಅವರ ಎದುರು ಯಜ್ಞದ ಕುರಿಮರಿಯಾದ ಆತನಿದ್ದಾನೆ, ಯೇಸು ಕ್ರಿಸ್ತನು. ಇವರ ಎದುರು ಈ ಒಂದು ಮಹಾಸಮೂಹ ನಿಂತದೆ. ಇವರ ಕುರಿತಾಗಿ ಮುಂದುವರೆದ ಒಂದು ವಿವರಣೆ: ಅವರು ಸಕಲ ಜನಾಂಗ, ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಹಾಗಾದ್ರೆ ಭೂಮಿಯ ಎಲ್ಲಾ ಜನರು ನೆರೆದಿದ್ದಾರೆ. ಇದಕ್ಕೆ ಮೊದಲು 1,44,000 ಮಂದಿ ಯಹೂದ್ಯರಲ್ಲಿದ್ದಾರೆ. ಅವರ ಜೊತೆಗೆ ಅನ್ಯ ಜನರು ಇದ್ದಾರೆ. ಇವರೆಲ್ಲರನ್ನ ಸೇರಿ ಒಂದು ಸಮೂಹ ದೇವರ ಅಬ್ರಾಹ್ಮನಿಗೆ ಒಂದು ವಾಗ್ದಾನ ಕೊಟ್ಟಿದ್ದ. ಆದಿಕಾಂಡ 12ನೇ ಅಧ್ಯಾಯ, ಆದಿಕಾಂಡ 15ನೇ ಅಧ್ಯಾಯ 6ನೇ ವಚನ, 5, 6, 2 ಓದುವಾಗಲಿ ಗೊತ್ತಾಗ್ತದೆ. ಅವನನ್ನು ಹೊರಗೆ ಕರತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಅಬ್ರಾಹ್ಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದರು. ಇಲ್ಲಿ ದೇವರು ಅಬ್ರಾಹ್ಮನಿಗೆ ಆಕಾಶದ ನಕ್ಷತ್ರ ಸಮೂಹಗಳನ್ನೆಲ್ಲ ತೋರಿಸಿ, ನಿನ್ನಿಂದ ಎಣಿಸುವುದಕ್ಕಾದ್ರೆ ಎಣಿಸು, ಅಥವಾ ಲೆಕ್ಕಿಸುವುದಕ್ಕಾದ್ರೆ ಲೆಕ್ಕಿಸು ಅಂತ ಹೇಳ್ತಾನೆ. ಹಾಗಾದ್ರೆ ಮನುಷ್ಯರಿಗೆ ಅಸಾಧ್ಯವಾದ ಒಂದು ಕಾರ್ಯ. ಮತ್ತು ದೇವರ ಹತ್ರ ಹೇಳ್ತಾನೆ, ನಿನ್ನ ಸಂತಾನವು ಅಷ್ಟಾಗೋದು. ಅಬ್ರಾಹ್ಮನ ನೀತಿವಂತನೆಂಬುದಾಗಿ ಕರೆಸಿಕೊಂಡದೇ ಇದನ್ನ ನಂಬಿದ್ರಿಂದ. ಹಾಗಾದ್ರೆ ಎಣಿಸಲಾಗದ ಒಂದು ಸಮೂಹವನ್ನ ದೇವರು ಆದಿಕಾಂಡ ಪುಸ್ತಕದಲ್ಲಿ ಮಾತನಾಡಿ, ಬೈಬಲಿನ ಮೊದಲನೇ ಪುಸ್ತಕದಲ್ಲಿ ಮಾತನಾಡಿ, ಬೈಬಲ್ನ ಕೊನೆಯ ಪುಸ್ತಕ ಪ್ರಕಟಣೆಗೆ ಬರುವಾಗ ಈಗ ದೇವರ ಎದುರು ಒಂದು ಸಮೂಹ ನಿಂತದೆ. ಅದು ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹ. ಎಂಥದೇ ಒಬ್ಬ ಮಹಾಜ್ಞಾನಿಯನ್ನ ಲೆಕ್ಕಾಚಾರದಲ್ಲಿ ಅಥವಾ ನಾನಾಶಾಸ್ತ್ರಗಳಲ್ಲಿ ಪಾರಂಗತನಾದವನನ್ನ ನಿಲ್ಲಿಸಿ ಇದನ್ನ ಎಣಿಸೆಂಬುದಾಗಿ ಹೇಳಿದ್ರು, ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ದೇವರು ತಾನು ಹೇಳ್ತಾನೆ. ಹಾಗಾದ್ರೆ ಆ ಒಂದು ಮಟ್ಟಕ್ಕೆ ಒಂದು ದೊಡ್ಡ ಗುಂಪು, ಇದು ರಕ್ಷಣೆ ಹೊಂದಿದ ಗುಂಪು. ದೇವರಿಗೆ ಸ್ತೋತ್ರ. ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಹಾಗಾದ್ರೆ ದೇವರು ಇದನ್ನ ಸಾಧಿಸಿದ್ದಾನೆ. ಮನುಷ್ಯರ ಪೈಕಿ ಯಾರೊಬ್ಬರು ಎಣಿಸಲಾಗದ ಒಂದು ಮಹಾ ಸಮೂಹವನ್ನ ದೇವರು ತನಗಾಗಿ ರಕ್ಷಣೆ ಹೊಂದಿದ ಗುಂಪಾಗಿ ಆತನು ಕ್ರೋಢೀಕರಿಸಿಕೊಳ್ಳುವುದರಲ್ಲಿ ದೇವರು ಜಯಿಸಿದ್ದಾನೆ. ಅದು ನಿಂತದೆ. ಇವರೆಲ್ಲರೂ ಬಿಳಿ ನಿಲುವಂಗಿಗಳನ್ನ ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನ ಹಿಡ್ಕೊಂಡಿದ್ದಾರೆ. ಇಲ್ಲಿ ಒಂದು ವಿಶೇಷ ಸಂಗತಿಯನ್ನ ಹೇಳಬೇಕಾಗ್ತದೆ. ಈ ಕಾಲದಲ್ಲಿ ಇದನ್ನ ಓದುವಂತ ನಾವು ಯಾರೇ ಆಗಲಿ, ನಾವೆಲ್ಲರೂ ಇನ್ನು ಹುಟ್ಟುವುದಕ್ಕೆ ಮೊದಲೇ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿರುವಂತಹ ಈ ಕೂಟದ ಕುರಿತಾಗಿ ದೇವರು ಹೆಚ್ಚು ಕಡಿಮೆ ಮೊದಲನೇ ಶತಮಾನದಲ್ಲಿ 2000 ವರ್ಷಗಳ ಹಿಂದೆ ಈ ಒಂದು ಸಂಗತಿಯನ್ನು ಬರೆಸಿರುವಲ್ಲಿ ದೇವರ ಕಣ್ಣುಗಳು, ದೇವರ ಜ್ಞಾನ ದೃಷ್ಟಿ ಅದು ಮೊದಲೇ ಬರೆದಿಟ್ಟಿದೆ. ದೇವರ ಭವಿಷ್ಯ ಜ್ಞಾನದಲ್ಲಿ ದೇವರು ನಮ್ಮನ್ನ ಕಂಡು ಬರೆಸಿದ್ದಾನೆ. ಇಲ್ಲಿ ಬಿಳಿ ನಿಲುವಂಗಿ ತೊಟ್ಟವರು ಯಾರು? ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಂತರದಲ್ಲಿ ಆತನ ಸಿಂಹಾಸನದ ಮುಂದೆ ನಿಲ್ಲುವಂತ ಒಂದು ಭಕ್ತ ಸಮೂಹ. ಆದ್ರೆ ಯೇಸು ಕ್ರಿಸ್ತನ ನಂಬಿರುವಂತ ನೀನು ನಾನು ಎಲ್ಲರೂ ಇದ್ದೇವೆ. ಬಿಳಿ ನಿಲುವಂಗಿನ ತೊಟ್ಟುಕೊಂಡು ಖರ್ಜೂರದ ಗರಿಗಳನ್ನ ಹಿಡ್ಕೊಂಡು ನಾವೆಲ್ಲರೂ ದೇವರನ್ನ ಕೊಂಡಾಡುವವರು. ಹೇಗೆ ಕೊಂಡಾಡ್ತೇವೆ? 10ನೇ ವಚನದಲ್ಲಿ, ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದ್ದಾರೆ. ಹಾಗಾದ್ರೆ ನಮ್ಮನ್ನ ದೇವರು ಪಾಪದ ವಶದಿಂದ, ಈ ಲೋಕದ ವಶದಿಂದ, ಸೈತಾನನ ವಶದಿಂದ, ಮರಣದ ವಶದಿಂದ,
ಶಾರೀರಿಕ ಸಂಗತಿಗಳ ವಶದಿಂದ, ಅಂಧಕಾರದ ದೊರೆತನದ ವಶದಿಂದ ದೇವರು ನಮ್ಮನ್ನು ತಪ್ಪಿಸಿದ್ದಾನೆ. ದೇವರು ನಮ್ಮನ್ನು ತನ್ನ ಕೋಪದಿಂದ ರಕ್ಷಿಸಿದ್ದಾನೆ, ನಮ್ಮನ್ನು ನ್ಯಾಯ ತೀರ್ಪಿನಿಂದ ರಕ್ಷಿಸಿದ್ದಾನೆ, ಅಗ್ನಿ ನರಕಕ್ಕೆ ನಮ್ಮನ್ನು ತಳ್ಳಗಾತ ನಮ್ಮನ್ನು ರಕ್ಷಿಸಿದ್ದಾನೆ. ಹಾಗಾದ್ರೆ ಈ ರಕ್ಷಣೆಯನ್ನು ಅರಿತ ಈ ಸಮೂಹ ಒಕ್ಕೊರಲಿಂದ ಮಹಾಶಬ್ದದಿಂದ ಅದು ಹೇಳ್ತದೆ, ಸಿಂಹಾಸನಾಸನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂಬುದಾಗಿ ರಕ್ಷಣೆ ಹೊಂದಿದ ಆ ಗುಂಪೆಲ್ಲೂ ಒಟ್ಟಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತದೆ. ಅದು ಹಾಗೆ ಸ್ತೋತ್ರ ಸಲ್ಲಿಸಿದಾಗ ಅಲ್ಲಿ ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಸುತ್ತಲೂ ನಿಂತುಕೊಂಡಿದ್ದವರೆಲ್ಲರೂ ಸಿಂಹಾಸನ ಮುಂದೆ ಅಡ್ಡ ಬಿದ್ದು ಅವ್ರು ಹೇಳ್ತಾರೆ, ಆಮೇನ್, ಸ್ತೋತ್ರ, ಪ್ರಭಾವ, ಜ್ಞಾನವು, ಕೃತಜ್ಞತಾ ಸ್ತುತಿಯು, ಮಾನವಬಲವು, ಶಕ್ತಿ ನಮ್ಮ ದೇವರಿಗೆ ಈಗ ಯುಗಾಂತರಗಳಲ್ಲಿ ಇರಲಿ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇದು ನಮಗಿರುವಂತಹ ಒಂದು ಮಹಾ ಸೌಭಾಗ್ಯ, ಮಹಾ ಸಂಭ್ರಮ. ಪ್ರೇರಿ, ಈ ಒಂದು ಸಂಭ್ರಮದಲ್ಲಿ, ಈ ಒಂದು ಜಯಘೋಷದಲ್ಲಿ ಸೇರಿಕೊಳ್ಳುವುದಕ್ಕಾಗಿ ಕರ್ತ ನಮಗೆ ಅವಕಾಶ ಕೊಟ್ಟಿದ್ದಾನೆ. ಈಗಲೇ ಯೇಸು ಕ್ರಿಸ್ತನ ನಂಬುವುದೊಂದೇ, ಆತನ ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವುದೊಂದೇ, ಆತನ ರಕ್ತದಿಂದ ತೊಳೆಯಲ್ಪಡುವುದೊಂದೇ, ಸತ್ತು ಜೀವಿತನಾಗಿ ಎದ್ದು ಬಂದ ಯೇಸು ಕ್ರಿಸ್ತನನ್ನ ನಂಬಿ ಹೃದಯದಲ್ಲಿ ಸ್ವೀಕರಿಸುವುದೊಂದೇ ನಮ್ಮ ಮುಂದಿರುವಂತಹ ಸಂಗತಿ. ಆತನನ್ನ ಸನ್ಮಾನಿಸೋಣ. ಈ ಮಹಾ ಸಂತೋಷ ಸಂಭ್ರಮದಲ್ಲಿ ಭಕ್ತ ಸಮೂಹದೊಂದಿಗೆ ರಕ್ಷಣೆ ಹೊಂದಿದ್ದ ಗುಂಪಿನಲ್ಲಿ ನಾವು ಸೇರಿಕೊಳ್ಳೋಣ, ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಕರ್ತನೇ, ನಿನ್ನ ಈ ಸಾಧನೆಗಾಗಿ ಸ್ತೋತ್ರ. ಯಾರಿಂದಲೂ ಎಣಿಸಲಾಗದ ಮಹಾ ಸಮೂಹವನ್ನ, ಅಬ್ರಾಹ್ಮನ ಸಂತತಿ, ಕರ್ತನೆ, ಹೌದಪ್ಪ, ಇಬ್ರಿಯ 2ನೇ ಅಧ್ಯಾಯದಲ್ಲಿ ಹೇಳಿದ್ದೀನಿ, ಅಬ್ರಾಹ್ಮನ ಸಂತತಿಯನ್ನು ಕೈ ಹಿಡಿದಿದೆ ಎಂಬುದಾಗಿ. ಹೌದು ಕರ್ತನೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಡುವಂತ ಪ್ರತಿಯೊಬ್ಬರು ನಂಬಿಕೆಯ ಸಂತತಿಯವರು, ಅಬ್ರಾಹ್ಮನ ಸಂತತಿಯವರು ಸ್ವಾಮಿ. ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ನಂಬಿ ಆತನ ಶ್ರಮೆ, ಮರಣ, ಪುನರುತ್ಥಾನಗಳನ್ನ ನಂಬುವವರು, ಆತನ ಸ್ವಂತ ರಕ್ಷಣೆಯಾಗಿ ಅಂಗೀಕರಿಸಿದವರು, ಆತನ ರಕ್ತದಿಂದ ತೊಳೆಯಲ್ಪಟ್ಟವರು, ಕರ್ತನೆ, ಬಿಳಿ ನಿಲುವಂಗಿನ ಹುಟ್ಟುಕೊಂಡವರು, ಕೈಗಳಲ್ಲಿ ಖರ್ಜದ ಗರಿನ ಹಿಡಿಕೊಂಡವರು ಈ ಗುಂಪಿನಲ್ಲಿ ಸೇರಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದ್ದಿ. ಪರಲೋಕ ತಂದೆ, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನ ನಾವು ನಂಬುತ್ತೇವೆ ಸ್ವಾಮಿ. ನಂಬಬೇಕಾದರೂ ಅನೇಕರು ಇರುವಲ್ಲಿ ಅವರು ಬೇಗ ನಂಬಲೆಂಬುದಾಗಿ ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಹೌದಪ್ಪ, ಆ ದಿನದಲ್ಲಿ ಉಂಟಾಗಬೇಕಾದ ಈ ಒಂದು ಮಹಾಘೋಷವು, ಸ್ತೋತ್ರವು, ಘನತೆಯು ನಿನಗೆ ಉಂಟಾಗಲಿ, ಯುಗಕ್ಕೂ ನಿನಗೆ ಉಂಟಾಗಲಿ. ಈ ಸಂಭ್ರಮದಲ್ಲಿ ನಾವು ಸೇರಿ ಯುಗಾಂತರಕ್ಕೂ ನಿನ್ನ ಸೇವಿಸೋಕ್ಕೂ ನಿನ್ನ ಸಂಭ್ರಮ ಪಡುವುದಕ್ಕೂ ಕೃಪೆಯನ್ನು ಒದಗಿಸಿ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಇದನ್ನು ಕಾದುಕೊಳ್ಳುವುದಕ್ಕೆ ನಮ್ಮನ್ನು ಮುನ್ನಡೆಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.